ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ತನುಜಾ ಸಿಲ್ವರ್, ಕೊಡ್ಗೆ ಕಾಂಪೌಂಡ್, ಮೇನ್ ರೋಡ್, ಕುಂದಾಪುರ. ಮೊಬೈಲ್ 8105759910 8411964444. ಪ್ರೊಪ್ರೈಟರ್ ಧೀರಜ್. ದೇವಿ ಜುವೆಲ್ ಆರ್ಟ್, ಮೆಷಿನ್ ಅಂಡ್ ಹ್ಯಾಂಡ್ ಮೆಷಿನ್ ಕಟ್ಟಿಂಗ್ ವರ್ಕ್ಸ್, ಕಾಳಿಕಾಂಬಾ ಟವರ್ಸ್, ಮೇನ್ ರೋಡ್, ಕುಂದಾಪುರ. ಪ್ರೊಪ್ರೈಟರ್ ಸುಬ್ರಹ್ಮಣ್ಯ ಆಚಾರ್. ಮೊಬೈಲ್ 9980893939 8073257078. ಶ್ರೀ ಕಾಳಿಕಾಂಬಾ ಟ್ರೇಡರ್ಸ್, ಸ್ಟೀಲ್ ಮತ್ತು ಮೆಟಲ್ಸ್. ನಮ್ಮಲ್ಲಿ GA ಪೈಪ್, ಸ್ಕ್ವೇರ್ ಪೈಪ್, ಆಂಗ್ಲರ್, ಫ್ಲಾಟ್ ಪಟ್ಟಿ, ಬ್ರೈಟ್ ರಾಡ್, ಅಷ್ಟಪಟ್ಟಿ ರಾಡ್ ದೊರೆಯುತ್ತದೆ. ಮಾಲಕರು ದಿನೇಶ್ ಆಚಾರ್ಯ. ಮೊಬೈಲ್ 9945553742 9448184029. ಶ್ರೀ ಕಾಳಿಕಾಂಬಾ ಟ್ರೇಡರ್ಸ್, ಸ್ಟೀಲ್ ಮತ್ತು ಮೆಟಲ್ಸ್, ಪಾರ್ತಿಕಟ್ಟೆ, ತಲ್ಲೂರು. ಅರುಣ್ ಪೂಜಾರಿ, ಪಾಂಡೇಶ್ವರ, ಸಾಸ್ತಾನ, ಉಡುಪಿ ಜಿಲ್ಲೆ. ಉದಯ ದೇವಾಡಿಗ, ಕೋಟ, ಉಡುಪಿ ಜಿಲ್ಲೆ. ಹಲವಾರು ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿ ಕುಂದಾಪುರದ ಮನೆ ಮಾತಾಗಿರುವ ನಾಯಕ್ ಸ್ಟೋರ್, ದತ್ತಾತ್ರೇಯ ದೇವಸ್ಥಾನದ ಎದುರುಗಡೆ, ಪುರಸಭೆ ಮುಖ್ಯ ರಸ್ತೆ, ಕುಂದಾಪುರ, ಉಡುಪಿ ಜಿಲ್ಲೆ. ನೂತನವಾಗಿ ಆರಂಭಗೊಂಡಿದೆ ಶ್ರೀ ಪದ್ಮನಾಭ ಇಂಡಸ್ಟ್ರೀಸ್, ಶಿರೂರು, ಮುದ್ದುಮನೆ, ಮಂದಾರ್ತಿ, ಉಡುಪಿ ಜಿಲ್ಲೆ. ಇಂಟರ್ಲಾಕ್, ಬ್ರಿಕ್ಸ್ ಮತ್ತು ಕಾಂಕ್ರೀಟ್ ಡಿಸೈನರ್ ಟೈಲ್ಸ್ ತಯಾರಕರು. ಪ್ರೊಪ್ರೈಟರ್ ಸಂಪತ್ ಕುಮಾರ್ ಶೆಟ್ಟಿ. ಮೊಬೈಲ್ 7760354366 63644737715. ಐಸಿರಿ ಎಂಟರ್ಪ್ರೈಸ್, ಏರ್ಟೆಲ್ ಎಕ್ಸ್ಕ್ಲೂಸಿವ್ ಔಟ್ಲೆಟ್. 4 ತಾಲೂಕು ಪಂಚಾಯತ್ ಕಾಂಪ್ಲೆಕ್ಸ್ ನಿಯರ್ ವೆಂಕಟೇಶ್ವರ ಸ್ವೀಟ್ಸ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ಪ್ರೊಪ್ರೈಟರ್ ಸಂತೋಷ್ ದೇವಾಡಿಗ KN. ಫೋನ್ 08254450000. ಮೊಬೈಲ್ 9731298098 9731212345. ಫಾರ್ಚೂನ್ ಸ್ಟಾರ್ ಇಂಡಸ್ಟ್ರಿ, ರೆಡಿಮೇಡ್ ಕಾಂಪೌಂಡ್ ವಾಲ್ ಅಂಡ್ ಸ್ಪನ್ ಪೈಪ್ ಸಿಮೆಂಟ್ ಕಾಂಟ್ರಾಕ್ಟ್ ಪ್ರಾಡಕ್ಟ್ಸ್. ಅರಸರಬೆಟ್ಟು ರೋಡ್, ಬೀಜಾಡಿ, ಕೋಟೇಶ್ವರ, ಕುಂದಾಪುರ, ಉಡುಪಿ. All types of superior quality compound walls and spun pipes available at reasonable rates. Contact 9844234479. ರವಿರಾಜ್ ಉಪಾಧ್ಯಾಯ, ಶ್ರೀ ವಿನಾಯಕ ಸಭಾಗೃಹ, ಆನೆಗುಡ್ಡೆ, ಉಡುಪಿ ಜಿಲ್ಲೆ. ಸಂಪಿಗೇಡಿ ಸಂಜೀವ ಶೆಟ್ಟಿ, ಆಡಳಿತ ಮುಕ್ತೇಸರರು, ಶ್ರೀ ಬನಶಂಕರಿ ದೇವಸ್ಥಾನ, ಉಳ್ಳೂರು 74, ಉಡುಪಿ ಜಿಲ್ಲೆ. ಹಲೋ, ಶೇಖರಣ್ಣ ಎಲ್ಲಿದ್ರಿ? ನೀವು ಹಾಲಿಗೆ ಬತ್ರಿಯಾ? ನಾನು ಪಾರ್ಟಿ ಮನೆ ಬೈಂದಿಲ್ಲ. ನೀವೊಂದು ಕೆಲಸ ಮಾಡಿ, ನೀವು ಹಾಲಿಗೆ ಬನ್ನಿ. ಬೇಡ ಬೇಡ, ಮತ್ತೆ ಇಲ್ಲಿ ಬರು ಬೇಡ, ನೀವು ಹಾಲಿಗೆ ಬನ್ನಿ. ಇಲ್ಲಿ ಹೆಂಗು ಅರ್ಧ ಮುಕ್ಕಾಲು ಗಂಟೆ ಮೇಲೆ ಹತ್ತೀಗ. ಯಾರಿಗೆ ಗೊತ್ತು ಮಾರ್ರೆ, ನಂಗೆ ಹೇಳದ್ದು 6:30 ಗಂಟೆ ಬನ್ನಿ ಅಂತ ಹೇಳಿರೋರು ಅಲ್ವಾ? 6:30 ಗಂಟೆ ಬನ್ನಿ ಕಡೆ ಫೋನ್ ಮಾಡ್ಕೊಂಡು ನೀವು 7 ಕಾಲಿಗೆ ಬಂದು ಸಾಕಂತ ಹೇಳ್ರು. ನಾ ಇಲ್ಲೇ ಇದ್ದೆ, ಈಗ 6:50 ಬೈಂದೆ. ಈಗ ನಾನು ಪಾರ್ಟಿ ಮನೆಗಿದ್ದೆ. ನೀವು ಸೀದಾ ಹಾಲಿಗೆ ಬನ್ನಿ. ಎಲ್ಲಿಗೆ? ಬೇಡ ಬೇಡ, ಮತ್ತೆ ಇಲ್ಲಿ ಬಂದು ತಡ ಆತ. ನಾ ಇಲ್ಲೊಂದು ಫೋಟೋ ಶೂಟ್ ಮಾಡ್ಕೊಂಡು ಸೀದಾ ಅಲ್ಲಿ ಹಾಲಿಗೆ ಬತ್ತೆ. ನೀವು ಸೀದಾ ಹಾಲಿಗೆ ಬನ್ನಿ. ಆಗ ಮತ್ತೆ ಇಲ್ಲಿ ಬಂದ್ರೆ ಅರ್ಧ ಮುಕ್ಕಾಲು ಮತ್ತೆ ತಡ ಆತ. ಆಗ ಹಾಗೆ ಮಾಡಿ ಎಂತಂಗ ಗೊತ್ತಿಲ್ಲ ಮಾರ್ರೆ. ಇಲ್ಲಿಗೆ ಅಲ್ಲೆಲ್ಲ ಬೆಳಿಗ್ಗೆ ಬೇಗ ಬಪ್ಪಕ್ಕೆ ಹೇಳಿರ. ಇಲ್ಲಿ ಇನ್ನೂ ಚಾ ತಿಂಡಿಯಾ ಇಲ್ಲ. ಮದ್ಮಗನ್ಗೆ ಹುಡ್ಕೊಂಡ್ ಹೇಳ್ರು, ಅವ ಎಲ್ಲಿದ್ದಂಗೆ ಗೊತ್ತಿಲ್ಲ. ಮೀಕ್ ಹೋಯ್ತಂತ ರೆಡಿ ಆತಿದ್ರಕಂತ. ರೆಡಿ ಆತಿದ್ರು. ಈಗ ನೀವು ಸೀದಾ ಅಲ್ಲಿ ಬನ್ನಿ, ಹಾಲಿಗೆ ಬನ್ನಿ. ಅಕ್ಕ ನಾನು ಇಲ್ಲಿ ಪೂರೈಸ್ಕೊಂಡ್ ಬರ್ತೀನಿ. ನಾನು ಗಾಡಿ ತಗೊಂಡ್ಬಂದೆ. ಹೌದೌದು ಅಕ್ಕ. ಆಯ್ತು ಕೆಲಸ ಮಾಡಿ. ಅಲ್ಲ ಮದ್ಮಗ ರೆಡಿ ಆದಂಗಿತ್ತು. ನಾ ಮಾಡ್ತೆ. ನೀವು ಸೀದಾ ಹಾಲಿಗೆ ಬನ್ನಿ ಅಕ್ಕ. ಇಡ್ತೆ ಸರಿ ಅಕ್ಕ. ಆಯ್ ನಮಸ್ಕಾರವೇ. ಎಂತ ಇಲ್ಲ, ಫೋಟೋಗ್ರಾಫರ್. ಫೋಟೋ ಫೀಲ್ಡ್ ಸ್ಟುಡಿಯೋ, ಮದಿ ಎಂಗೇಜ್ಮೆಂಟ್, ಮೆಹಂದಿ ಎಲ್ಲ ಬಂತು. ಎಂತ ಮಾಡೋಕಿಲ್ದಿ. ಈಗ ಇವತ್ತು ಇತ್ತೇ ಇಲ್ಲ, ಮದಿ ಗಡಿಬಿಡಿ ಈಗ ನಮಗೆ.
ಆ ಎಂತ ಮಾಡುದು ಪಾರ್ಟಿ ನಿನ್ನ ರಾತ್ರಿ ಫೋನ್ ಮಾಡ್ಕೊಂಡು ನೀವು ಬೆಳಿಗ್ಗೆ 6 ಗಂಟೆ ಬನ್ನಿ 6 ಕಾಲಿ ಬನ್ನಿ ಅಂದ್ ಹೇಳ್ರಿ 6 ಕಾಲಿ ಕತ್ಲೆ ಇರುತ್ತಲ್ಲ ಮರ್ರಿ ಹೆಂಗ್ ಪಟ ತೆಗುದು ಹೆಂಗ್ ಕೇಳಿ ಮದ್ಮಗಂದು ಹೋಯ್ 6:15 ಬೇಡ ಒಂದ್ ಕೆಲಸ ಮಾಡಿ ಒಂದ್ 7 ಕಾಲಿ ಬನ್ನಿ ಅಂದ್ರು ಹೋಯ್ ನಮ್ಗೊಂದ್ ಟೈಮ್ ಹೇಳಕ್ಕಿಂತ ಸಾಧಾರಣ ಅರ್ಧ ಮುಕ್ಕಾಲ್ ಗಂಟೆ ತಕೊಂಡಿರಿ ಇಡೀ ಮನೆ ಮಂದಿ ಹತ್ರ ಎಲ್ಲ ಕೇಳಿರೋರು ಫೋಟೋಗ್ರಾಫರ್ ಎಷ್ಟು ತಿಬ್ಬಪ್ಪದು ಫೋಟೋಗ್ರಾಫರ್ ಎಷ್ಟು ತಿಬ್ಬಪ್ಪದು ಹೇಳಿ ಹೋಯ್ ಆಯ್ತಾ ಇಲ್ಲ ಕಡೆ ಒಬ್ಬೊಬ್ರದ್ದು ಒಂದೊಂದು ಹುಡುಗನ್ ಬಾವಿ ಇದ ಫೋನ್ ಮಾಡ್ಕೊಂಡ ನೀವು ಒಂದ್ 5:15 ಬರೋಕ್ ತಗೊಂಡ 5:15 ಎಲ್ಲಿ ಹೋಗ್ಬೋದು ಮರ ಪೂಜೆ ಗೀಜೆ ಅಂತ ತಗೊಂಡೆ ನಾನು ಅಲ್ಲ ಪೂಜೆ ಅಂತ ನೀವು ಒಂಚು ಬೇಗ ಬನ್ನಿ ಒಂಚು ಬೇಗ ಹೊರಡುವ ಮರ ಹಾಲಿಗೆ ಅಂದ್ರ ನಾಳೆ 5:15 ಕತ್ಲೆ ಇರುತ್ತಲ್ಲ ಮರ್ರ ಅಲ್ವಾ ಒಂದ್ 10-15 ಫೋಟೋ ತೆಗಿಕಲ್ಲ ಮದ್ಮಗ ಅಂದ್ರ ನಿಮ್ದು ಬಿಡಿ ಮದ್ಮಗನ್ ತೆಗಿಕಲ್ಲ ಹೇಳ್ದೆ ಅಲ್ಲ ಅದು ಹೌದು ಅದಕ್ಕಿಂತ ಕೆಲಸ ಬೆಳಗಾಯ್ಕಲ್ಲ ಅಂದ್ರೆ ಬೆಳಗಂದ್ರೆ 6:20 ಬೆಳಗಾತ್ ಈಗ ಆಯ್ತಾ ಉತ್ತರಾಯಣ ಅಲ್ಲ ಬೇಗ ಬೆಳಗಾಗತ್ತ ಒಂದ್ 7 ಕಾಲ ಬತ್ತೆ ಅಂದೆ ಅದಲ್ಲ ಹಳಿ ಫೋನ್ ಕಟ್ ಮಾಡ್ರ ಹಾಯ್ ಕತಿ ಗಂಡಂತ್ರ ಕಾಣಿ ಕತೆ ಗಂಡಂತ್ರ ಚಾ ಆಯ್ತು ಅಲ್ಲ ನಾನ್ ಚಾ ಕುಡಿದು ಬಂದಿದೆ ತಿಂಡಿ ಆಯ್ತು ಇಲ್ಲ ಮತ್ತಕಂತ ಯಾರು ವಿಡಿಯೋಗ್ರಾಫರ್ ಅಲ್ಲಿ ಹಾಲಿಗೆ ಬತ್ರ ಅವ್ರು ಅಕ್ಕ ಅದೊಬ್ಬ ಸಾಕಿರಿ ಪಟ ಮತ್ತೆ ಇದ್ ಮಾಡ್ತೆ ಅಲ್ಲಿ ಹಾಲಿಗೆ ಬತ್ರ ಇಲ್ಲ ತಿಂಡಿ ಆಯ್ತು ಬೇಡ ತಿಂಡಿ ಆಯ್ತು ಮಾಡಿ ಬಂದಿದೆ ಅಕ್ಕ ಮತ್ತೆ ಗಣಿ ಹೋಯ್ ಯಾ ತಿಂಡಿ ಎನ್ಕ್ವೈರಿ ಆಯ್ತಾ ನಾವೀ ರಗಳೆ ಬೇಡ ಅಂಕ ಪೊಟ್ಟಿ ತಿನ್ಕೊ ಹೋಗ್ಬೋದು ಇಲ್ಲಿ ಕಡೆ ಉಪ್ಪಿಟ್ಟು ಒಳಗೆ ಇದ್ರು ಆಯ್ತು ಚಾ ಇದ್ರು ಆಯ್ತು ಅರ್ಧ ಚಾ ಇದ್ರು ಆಯ್ತು ಇಷ್ಟು ಉಪ್ಪಿಟ್ಟು ಇದ್ರು ಆಯ್ತು ಹೇಳಕ್ ಆಗುದಿಲ್ಲ ಆಗಿ ಬಪ್ಪತಿ ಹೊಟ್ಟಿ ಗಟ್ಟಿ ಮಾಡ್ಕೊ ಹೋಗ್ಬೋದು ಅವ್ರಿಗೆ ಅಂತ ನಮ್ಗೆ ಅಂತ ಮಾಡೋಡಿಲ್ಲ ಮರ ಅಂತ ಹೇಳುದು ಮತ್ತಿಂತ ಹೋಯ್ತು ಬೇಗ ಬನ್ನಿ ತಡ ಬಂದ್ರೆ ಇತ್ತೇ ಇಲ್ದ ಕಡೆ ರಗಳಿ ಯಾರ್ದು ಹೋಯ್ತು ನಿಮ್ಗೆ ಮತ್ತೆಂತ ರಗಳಿ ಅಲ್ಲ ಕೆಲಸ ಹಾಲಿಗೆ ಬೇಗ ಹೋಗ್ಲಿಕ್ಕಿತ್ತು ಫೋಟೋಗ್ರಾಫರ್ ಬಪ್ಪು ತಡ ಮಾಡ್ದ ಮಾರ್ರೆ ಹೌದು ಅವ್ನು 7 ಕಾಲಿ ಬಪ್ಪು ಕೇಳೋದು ಅವ್ನು ಬರುತ್ತೆ 8:45 ಗಂಟೆ ಆಯ್ತು ಅದಕ್ಕೆ ನಮ್ಗೆಲ್ಲ 11:45 ಆಯ್ತು ಮರ ಅಂತ ದಾರಾಗ ಒಂಚೂರು ಹೆಚ್ಚು ಕಮ್ಮಿ ಆಯ್ತು ಅನ್ನತ್ತೆ ಮೈ ಮೇಲೆ ಹಾಕೋ ಯಾರಿಗೂ ಹೋಯ್ತಾ ಫೋಟೋಗ್ರಾಫರ್ ಮೇಲೆ 11:50 ಕರೆಕ್ಟ್ ಮುಹೂರ್ತ ಮರ್ರಿ ಅದು ಫೋಟೋಗ್ರಾಫರ್ ಬೆಳಿಗ್ಗೆ ತಡ ಮಾಡೋದ್ರಿಂದ ಲೇಟ್ ಐತೆ ಅವ ಪಟ ತೆಗಿತ ಕೂತ್ಕೊಂಡೇ ಇಲ್ಲ ಇಲ್ಲಿ ನಮ್ ತಡ ಆಯ್ತಂತ ಆ ರಗಳೆ ಬೇಡ ಹೇಳ್ಕೊಂಡಿತ್ತೇ ಇಲ್ಲ ನಾವು ಫಸ್ಟಿಗೆ ಬಂದು ಕೂತ್ಕೊಂಡಿತ್ತಿಲ್ಲ ಹಂಗಾಗಿ ಬಂದ್ರಿಯಾ ಒಂದ್ ಕೆಲಸ ಮಾಡಿ ನೀವು ತೆಂಗಿನ ಮರ ಹತ್ರ ಹೋತ್ರಿಯಾ ತೆಂಗಿನ ಮರ ನೀವು ಸ್ವಲ್ಪ ಈ ಕಡೆ ಬಂದ್ ಸಾಕತ್ ಒಳ್ಳೆ ಸೀನ್ ಸಿಕ್ಕತ್ತಲ್ಲ ಚೂಯಿಚಿ ಬನ್ನಿ ಅಲ್ಲೇ ಸಾಕು ಲುಂಗಿ ಪಂಜಿ ಒಂದ್ ಸ್ವಲ್ಪ ಇದು ಮಾಡ್ಕೊಂಡು ಸೈಡಿಂದ ಅಲ್ಲ ಚೂರ್ಕಿಗೆ ಪಟ್ಟಿ ಕೆಳ ಮಾಡಿ ಸಾಕತ್ ಕಾಲ ಹತ್ರ ಜ್ಯೂಸ್ ಇಸ್ಕೊಳ್ಳಿ ಮತ್ತೆ ಹೀಗೆ ಇದ್ಕಣಿ ಸ್ವಲ್ಪ ಹೀಗಣಿ ಚೂರ್ ಕುತ್ತಿಗೆ ಜಸ್ಟ್ ಹೀಗೆ ಮಾಡಿ ಸಾಕಲ್ಲ ಚೂರು ಹೀಗೆ ಅಲ್ಲ ಕುತ್ತಿಗೆ ಒಂದು ಚೂರು ಮೇಲೆ ಮಾಡಿ 1 ನಿಮಿಷ ಸ್ವಲ್ಪ ಹೀಗೆ ಕುತ್ತಿಗೆ ಜಸ್ಟ್ ಮೇಲೆ ಮಾಡಿ ಆಯ್ತಾ ಸರಿ 1 ನಿಮಿಷ ಲುಂಗಿ ಬಿಡಿ ತೊಂದಿಲ್ಲ ಕೆಳಬಿಡಿ ಅಲ್ಲ ಹಾಗೆ ಅಂತ ಇಲ್ಲ ಕೆಳಬಿಡಿ ಜಸ್ಟ್ ನೋಡಿ ಜಸ್ಟ್ ಇಷ್ಟು ಸಾಕು ಆಯ್ತಾ 1 ನಿಮಿಷ ಹಾಗೆ 1 ನಿಮಿಷ ಚೂರ್ ಕಾಲು ಒಂಚೂರು ಒಳಗೆ ಹಿಡ್ಕೊತ್ತಾ ಕಾಲು ಒಂಚೂರು ತಿರ್ಸುಕತ್ತ ಕಣಿ ಸ್ವಲ್ಪ ಜಾಸ್ತಿ ಆಯ್ತು ಒಂಚೂರು ಜಸ್ಟ್ ಸ್ವಲ್ಪ ಹೀಗೆ ಮಾಡಿ ಸಾಕ ಒಂದು ಪೋಸ್ ಜಸ್ಟ್ ಒಂದು ಕ್ರಾಸ್ ಕುತ್ತಿಗೆ ಒಂಚೂರು ಕೆಳ ಮಾಡಿ ಅಕ್ಕ 1 ನಿಮಿಷ ಹಾಗೆ ಇರಿ 1 ನಿಮಿಷ ಹೇಳ್ತೆ ಆಯ್ತಾಯ್ತು ಈಗಣೆ ಶರ್ಟ್ ಒಂದು ಚೇಂಜ್ ಮಾಡಿ ಬನ್ನಿ ಅಕ್ಕ ಬೇಗ ಬನ್ನಿ ತಡ ಮಾಡ್ಬೇಡಿ ಶರ್ಟ್ ಒಂದು ಚೇಂಜ್ ಮಾಡಿ ಬೇರೆ ಒಂದ್ 2-3 ಶಾರ್ಟ್ ತೆಗಿತ ಆಯ್ತಾ ಮತ್ತೆ ಟೈಮ್ ಆಯ್ತು ಬಂದು ತಡ ಆಯ್ತಲ್ಲ ಅಕ್ಕ ಮತ್ತೆ ಎಂತ ಮಾಡೋದಿಲ್ದೆ ಕೆಲವು ಕಡೆಗೆ ಇತ್ತೇ ಇಲ್ಲ ಮದುಮಗಳನ್ನ ರೆಡಿ ಮಾಡೋದು ದೊಡ್ಡ ಸಮಸ್ಯೆ ಆಯ್ತೇ ಇಲ್ಲ ಫೋಟೋಗೆ ಹಾಂಗ್ ನಿಂತ್ಕೊಳ್ಳಿ ಹಿಂಗ್ ನಿಂತ್ಕೊಳ್ಳಿ ಹೇಳಿ ಗಟ್ಟಿ ಹೇಳಿ ಸಿಟ್ಟು ಬತ್ತು ಬಾಯಿ ಬಂದ್ ಬೈತು ಫೋಟೋಗ್ರಾಫರ್ ಎಂತ ಮರ ಅರ್ಧ ಗಂಟೆ ಮೇಲೆ ಕೆಳಗೆ ಮಾಡಿ ಆಗಿದೆ ಅಂತೇಳಿ ಎಂತ ಮಾಡುದು ಎಂತ ಮಾಡೋಕ್ಕಿಲ್ಲ ಮತ್ತೆ ಎಂತ ಹೋಯ್ತು ನಿಮ್ಗೆ ಬೆಳಗ ಮುಂಚೆ ಬೇಗ ಬಂದಕ್ಕೆ ಒಂದಿಷ್ಟು ಫೋಟೋ ತಕೊಂಡ್ರೆ ಬಚ್ಚಾವ್ ಮತ್ತೆ ಕಡೆಗೆ ಅಂದ್ರೆ ಆಯಿಲ್ಲ ಆಯ್ತಾ ಹಾಲಿಗೆ ಹೋದ ಕೂಡ ಗಡಿಬಿಡಿ ಬಿದ್ದು ಹತ್ತು ವಾದ್ಯದ ಬ್ಯಾಂಡ್ ಶಬ್ದ ಸುರ ಹತ್ತು ಎಲ್ಲ ಗೌಜಿ ಎದ್ದು ಹತ್ತು ಮತ್ತೆಂತ ಹೋಯ್ತು ಇಲ್ಲ ಹೊರಡಕ್ ಮತ್ತೆಂತ ಕೇಳ್ದೆ ಗಂಡಸರು ಬೇಗ ಹೊರಡ್ತಾರೆ ಹೆಂಗಸರು ಸ್ವಲ್ಪ ಕರ್ಕರೆ ಜಾಸ್ತಿ ಈಗ ಹೆಂಗಸರು ಹೊರಡುವಷ್ಟೊಳಗೆ ಇತ್ತೇ ಇಲ್ಲ ನೀ ಹೋಗ ನಾ ಹೋಗ ಪದ್ದಕ್ಕ ಶಾರದಕ್ಕ ಗೀಜಾಕ ಅಂತ ಹೇಳಿ ಇತ್ತೇ ಇಲ್ಲ ಕಾರ್ ಹತ್ತುದೇ ಇಲ್ಲ ಪಾರ್ಟಿ ಹೆಚ್ಚು ಕಡೆ ಕಾಣ್ತಲ್ದೆ ಫೋಟೋಗ್ರಾಫರ್ ಬೇಗ ಬಂದಿರ್ತಾರ ಕೆಲ ಕಡೆ ಮನೆಯವ್ರಿಗೆ ಹೇಳುದಿಲ್ದೆ ಎಂತ ಮಾಡೋಕಿಲ್ಲ ಈಗ ನಾವೀಗ ಹೋಗಿ ಸ್ವರ ಗಟ್ಟಿ ಮಾಡ್ಕಿ ಈಗ ಮನೆ ಒಳಗೆ ಹೋಗಿ ಮತ್ತೆಂತ ಹೋಯ್ತಾ ಒಂದ್ 10-12 ಫೋಟೋ ತಗೊಂಬೇಕು ಫಸ್ಟ್ ಮದುಮಗಂದು ಕಡೆ ಮತ್ತೆ ತಾಳಿ ಕಟ್ಟ ಮೇಲೆ ನಮ್ಮ ಮದುಮಗ ಸಿಕ್ಕುದು ಅಷ್ಟರೊಳಗೆ ತಾಳಿ ಕಟ್ಟ ಮೇಲೆ ಮದುಮಗ ನಮ್ಮದು ಕರ್ದ್ರು ಇತ್ತೇ ಇಲ್ಲ ಬಾಯಿ ಬಂದ್ ಬೋಯ್ ಚಾನ್ಸ್ ಇತ್ತು ನಾವ್ ಅದಕ್ಕೆ ಈಗ ಮದುಮಗನಾಗ 21 ಗಳಿ ಫೋಟೋ ತಗೊಂಡ್ ಗೊತ್ತಾಯಿಲ್ಲ ಪುಣ್ಯಾತ್ಮ ಬೇಗ ಮಿನ್ಕ ಬೈಂದ ನಮ್ ನಸೀಬ್ ಒಳ್ಳೆ ಐತಿ ಇಲ್ಲಿ ಬಹಳ ಕಷ್ಟ ಕೆಲವು ಕಡೆ ಎಂತ ಪಂಜಿ ಸಮೇತ ನಾವೇ ಉಡ್ಸ್ಕತ್ ಮನೆಯವ್ರ ಸಮೇತ ಪಂಜಿ ಉಡ್ಸಿರಲ್ಲ ಆ ಭಾವ ಈ ಭಾವ ಆ ಭಾವ ಬೆಳಗ್ಗೆ ಮುಂಚೆ ಎಲ್ಲ ಎಸ್ಕೆ ಒಂದ್ ಭಾವನೂ ಇರುದಿಲ್ಲ ಅವ್ರು ಎತ್ಕೊಂಬ ಪೋಸ್ಟ್ ಇತ್ತೇ ಇಲ್ಲ 10-11 ಗಂಟೆ ಆಗತ್
ಕೆಲಸ ಎಂತ ಮಾಡಿದ್ರು ಮೊನ್ನೆ ಮದುವೆ ಹೋದ ಹಂಗೆ ಆಯ್ತು ಹೋಯ್ ಮದುವೆ ಮನೆ ಪಾರ್ಟಿ ಮನೆಗೆ ಹೋದ್ ಮದ್ಮಗ್ರ ಮನೆಗೆ ಪಂಜಿ ಉಡ್ಸಿರಲಿಲ್ಲ ಆಯ್ತಾ ನಮ್ ಸ್ವಲ್ಪ ಉಡ್ಸು ಗೊತ್ತಿದ್ದಕ್ಕೆ ಪಚ್ಚ ಹೋಯ್ ನಾವು ಹೋಯ್ಕೆ ಮನೆಗೆಲ್ಲ ಪಂಜಿ ಗಿಂಜಿ ಉಡ್ಸಿ ಮದ್ಮಗನ್ ರೆಡಿ ಮಾಡೋದು ಹಂಗಾಗಿ ಈ ಫೋಟೋಗ್ರಾಫರ್ ನಮ್ದು ಇತ್ತೇ ಇಲ್ವ ಮರ್ರೆ ಹೋಯ್ ಮದುವೆ ಮನೆ ವ್ಯಾಪಾರಕ್ಕೆ ನಮ್ ಬಹಳ ಕಷ್ಟ ಅಂದ್ರೆ ಇತ್ತೇ ಇಲ್ಲ ಮೊದಲು ಜವಾಬ್ದಾರಿ ಇದು ಹೋಯ್ ಇಲ್ಲೇ ಅಡ್ಡಿಲ್ಲ ಆದ್ಮೇಲೆ ಹೇಳಿ ಅಕ್ಕ ರೆಡಿ ಆದ್ಮೇಲೆ ದಿಬ್ಲ ಹುಡುತಿ ಹೇಳಿ ಅಡ್ಡಿಲ್ಲ ತೊಂದ್ರೆ ಇಲ್ಲ ಕುರ್ಚಿ ಬೇಡ ಅಡ್ಡಿಲ್ಲ ಇಲ್ಲೇ ಆಯ್ತು ಬೇಡ ಎಂತ ಮಾಡೋದು ಬೇಡ ಆಯ್ತಾಯ್ತು ಅಲ್ಲ ಚಾ ಕುಡಿ ಬೇಡ ಇರ್ಲಿ ಅಡ್ಡಿಲ್ಲ ಆದ್ ಕೂಡ ಹೇಳಿ ಅಕ್ಕ ಅಡ್ಡಿಲ್ಲ ಹಾಯ್ ಮತ್ತೆ ಎಂತಕ್ಕೆ ಹೋಯ್ತು ನಿಮ್ಗೆ 2-3 ತಿಂಗಳು ಸೀಸನ್ ಮರ್ರೆ ಹಾಯ್ 2-3 ತಿಂಗಳು ಸೀಸನ್ ಇಪ್ಪದು 300-400 ಪಟ ತೆಗೀರಿ ಅಂತ್ರಿ ಮದಿ ಮನೆ ಒಬ್ಬೊಬ್ರು ಒಂದ್ ನಮ್ಮನೆ ಪಟ ಹೇಳುದು ಹಾಯ್ ಈಗ ಒಂದು ಬೆಳಗ ಮುಂಚೆಗೆ ಇಲ್ಲಿ ಬಂದ್ಕೊಂಡು ಮದಿ ಮನೆ ಹಾಲೆ ಹೋದ್ ಕೂಡ್ಲೆ ಒಬ್ಬೊಬ್ರು ಒಂದೊಂದ್ ನಮ್ಗೆ ಸುರ ಹತ್ತು ಹಾಯ್ ಈ ಗ್ರೂಪ್ ತೆಗೀರಿ ಆ ಗ್ರೂಪ್ ತೆಗೀರಿ ಈ ಗ್ರೂಪ್ ತೆಗೀರಿ ಒಂದು ನೀವು 10 ಗಂಟೆಗೆ ಹೋಗಿ ನಿಂತ್ಕೊಂಡ್ರೆ ಮಧ್ಯಾಹ್ನ 4 ಗಂಟೆ ಲಾಸ್ಟ್ ಪಂಕ್ತಿಯವರೆಗೂ ನಮ್ ಫೋಟೋಗ್ರಾಫರ್ ಕೆಲಸ ಇತ್ತು ಹಾಯ್ ಅದು ಯಾರಿಗೆ ಅರ್ಥ ಆಗ್ತಿಲ್ಲ ಕೈ ಕಾಲು ಗೆಂಟಿರುದಿಲ್ಲ ಹಾಯ್ ಆಯ್ತಾ ಒಂದ್ ಲೋಟ ನೀರ್ ಬೇಕಂತ ಎಂಬುದು ಬಹಳ ಕಷ್ಟ ಇತ್ತು ನೀರ್ ಬಾಟ್ಲಿ ಮನೆಯಿಂದ ತಗೊಂಡ್ ಹೋಯ್ಕ್ ನಾವು ಗೊತ್ತಾಯಿಲ್ದ ಒಂದು ಅಂಡಿ ತುಂಬ್ಕೊಂಡೆ ಹೋಯ್ಕ್ ನಾವು ನೀರು ಒಂದು 10 ಗಂಟೆ ನಿಂತ್ಕೊಂಡ್ರೆ ಮಧ್ಯಾಹ್ನ 3:30 ಉಮ್ಮುತ್ತಿಗೆ 3:45 ಆಗತ್ ಅಲ್ಲಿಯವ್ರು ನಿಂತ್ಕೊಂಡ್ ಹೋಯ್ ಅದ್ರ ಮಧ್ಯೆ ಪಟ ತೆಗೀರಿ ಅಂತ ಪಟಕ್ ಏನ್ ತೊಂದ್ರೆ ಇಲ್ಲ ಗ್ರೂಪ್ ಫೋಟೋ ಸಿಂಗಲ್ ಫೋಟೋ ಗ್ರೂಪ್ ಫೋಟೋ 1000 ಪಟ ಆಯ್ತು ಹಾಯ್ ಫೋಟೋ ತೆಕ್ಕಂತ ಇರತ್ ನಾವು ಕಡೆಗೆ ಇತ್ತೇ ಇಲ್ಲ ಈ ಫೋಟೋ ಚಾಯ್ಸ್ ಮಾಡೋಕ್ ಬರ್ತಿರಲ್ಲ ಅಷ್ಟೊತ್ತಾಗ್ಲಿ ಸೂರಪ್ಪ ಹಾಯ್ ಅಷ್ಟೊತ್ತಿಗೆ ಇತ್ತೇ ಇಲ್ಲ ಎಂತ ಮಾಡೋಕ್ ಇಲ್ಲಿ ಈಗ ಅದೊಂದು ಬೇಡ ಇದೊಂದು ಬೇಡ ಇದ್ರಲ್ಲಿ 2 ಇರ್ಲಿ ಇದೊಂದು 4 ಬೇಡ ಅಂತ ಹಾಯ್ 400 ಫೋಟೋ ಇದ್ದು ತಗೊಬಂದು ನಾವು 40 ಫೋಟೋ ತಂದಿಡ್ತ್ರು ಮೊನ್ನೆ ಹಂಗೆ ಐತೆ ಮೊನ್ನೆ ಒಂದ್ ಕಡೆಗೆ ಬೈಂದೂರಿಗೆ ಹೋದ್ ನಾನು ಬೈಂದೂರಿಗೆ ಒಂದು ಆರ್ಡರ್ ಇತ್ತು ನಮ್ಗೆ ಹಾಯ್ ಮಾತಾಡೋದು ಎಂತ ಇಲ್ಲ ಈಗ ಇದು ನೀವು ಪಟಕ್ಕೆಲ್ಲ ಕಡಿಮೆ ಮಾಡ್ಕೊಂಡ್ ಬೇಡ ನಮ್ಮತ್ತ ಕೇಳುದು ಬೇಡ ನಿಮ್ಗೆ ಯಾವ ಪಟ ಬೇಕಾ ಪಟ ತೆಗ್ದಿಡಿ ನಮ್ಮದ್ ಕೇಳುದು ಬೇಡ ಗ್ರೂಪ್ ಸಿಂಗಲ್ ಯಾವ್ದು ಬೇಕಾ ತೆಗ್ರಿ ಅಂದ್ರು ನಮ್ ಬಹಳ ಖುಷಿ ಆಯ್ತು ಒಂದು 650 ಫೋಟೋ ಮಾಡುದು ಲೆಕ್ಕ ಹಾಕಿತ್ತು ನಾವು ಆಲ್ಬಮ್ ದೊಡ್ಡದಾಗ್ತ ಹೇಳಿ ಆಲ್ಬಮ್ ದೊಡ್ಡದಾದ್ದಲ್ಲ ತಲೆನೋವೇ ದೊಡ್ಡದಾದ ಕಡೆಗೆ ಹಾಯ್ ಕಡೆಗೆ ಇತ್ತೇ ಇಲ್ಲ ಆ ಹುಡುಗನ್ ಮದ್ಮಗ ಬಾವ ಅಭಿ ಇದ ಬಾವ ಫೋನ್ ಮಾಡ್ಕೊಂಡು ಇದು ಫೋಟೋ ಚಾಯ್ಸ್ ಮಾಡ್ಕಲ್ಲ ಮರ್ರೆ ಎಲ್ಲಿ ಬರುದು ನಿಮ್ ಸ್ಟುಡಿಯೋ ಎಲ್ಲಿ ಯಾಕೇನ್ರಿ ಸ್ಟುಡಿಯೋ ರಸ್ತೆ ಬದಿ ಹೈವೇಲಿ ಇತ್ತು ಮರ್ರೆ ನಿಮ್ ಭಾವನೆ ನಿಂಗೆ ಗೊತ್ತಿತ್ತು ಮರ್ರೆ ಕರ್ಕೊಂಡ್ ಬಂದ್ ಹೇಳ್ದೆ ಹೌದು ಫೋಟೋ ಸ್ವಲ್ಪ ಚಾಯ್ಸ್ ಮಾಡ್ಕಿತ್ತು ಸ್ವಲ್ಪ ಎಷ್ಟು ಫೋಟೋ ಆಯ್ತು ಕೇಳ್ರಿ ಫೋಟೋ 610 ಫೋಟೋ ಆಯ್ತಂದೆ ಅಯ್ಯಬ್ಬ ಅಷ್ಟು ಫೋಟೋ ಆಯ್ತಾ ಕೇಳ್ರಿ ಅಷ್ಟು ಫೋಟೋ ನಾವ್ ಹೇಳದಲ್ಲ ಮಾರ್ರೆ ಭಾವನೆಂಟನೇ ಹೇಳದ್ ನೀವು ಫೋಟೋ ತೆಗೀರಿ ನಮ್ಮ ಹತ್ರ ಕೇಳೋದ್ ಬೇಡ ಹೇಳಿರಿ ಅದಕ್ಕೆ ನಾವು ತೆಗದಂದೆ ಹಾಯ್ ಬಾವ ಬಿಗಿ ಇದ್ದ ಬಾವ ಫೋನ್ ಮಾಡ್ಕೊಂಡು ಸ್ಟುಡಿಯೋ ಬತ್ತೆ ಬರೋದು ಕಡೆ ಬಂದ್ಕೊಳಿತ್ತಿಲ್ಲ ಅದು ಬೇಡ ಇದು ಬೇಡ ಹೇಳ್ಕೊಂಡು ಒಂದು 140 ಫೋಟೋ ಚಾಯ್ಸ್ ಮಾಡೋದು ಹಾಯ್ ಎಂತ ಹೇಳುದು ನಾವು ಎಂತ ಹೇಳುಕಿಲ್ಲ ಇವತ್ತು ಹೇಗೋಯ್ತ ಗಟ್ಟಿ ಮಾತಾಡಕ್ಕೂ ಇಲ್ಲ 140 ಫೋಟೋ ಮಾಡ್ಕೊಂಡು ನಮ್ಗೆ ಆಲ್ಬಮ್ ಮಾಡಿ ಕೊಡಿ ಅಂತ ಹೇಳ್ರಿ ಆಯ್ತಾ ಎಲ್ಲ ಕತೆ ಕಂಡೆ ಅಂತದ್ದು ಎಂತ ಮಾಡೋಕಿಲ್ಲ ಮತ್ತೊಂದ್ ಎಂತಕ್ಕೆ ಹೋಯ್ತು ನಿಮ್ಗೆ ಹಾಯ್ ಇವತ್ತು ಹಂಗಲ್ಲ ಕತೆ ಅಂತಾನೆ ಹೇಳ್ರೆ ಒಬ್ರಿಗಿಂತ ಒಬ್ರು ಕಾಂಪಿಟೇಷನ್ ಆಗಿದ್ರಲ್ಲ ಮರ್ರೆ ಅಲ್ವಾ 60 ಫೋಟೋ ಮಾಡಿ ಕೊಟ್ಟು ಆಲ್ಬಮ್ ಮಾಡಿ ಕೊಡ್ತೀವಿ ಬರೀದ್ರು 30 ಫೋಟೋ ತೆಕ್ಕೊಟ್ಟು ಆಲ್ಬಮ್ ಮಾಡಿ ಕೊಡ್ತೀವಿ ಹೇಳುಕಿದ್ರು ಎಂತ ಮಾಡೋಕಿಲ್ಲ ನಮ್ಗೆ ಹಂಗಾಗಿ ನಮ್ ಕೆಲಸ ಈ ಫೋಟೋಗ್ರಫಿ ಫೀಲ್ಡ್ ಇತ್ತಲ್ಲ 22 ವರ್ಷ ಆಯ್ತು ಹಾಯ್ ನಮ್ ತಲೆ ಕೂದಲು ಪೂರ ಹಣ್ಣಾಗಿ ಹೋಯ್ತು ಈಗ ಅಂತ ವ್ಯಾಪಾರ ಆಗಿ ಹೋಯ್ತು ಎಂತ ಮಾಡುದು ಮಾಡಿದ್ರು ಉಪಾಯ ಇಲ್ಲ ಕೆಲಸ ಪಾರ್ಟಿಗೆ ನಮ್ಗೆ ಪಾರ್ಟಿ ಬೇಕಲ್ಲ ಮರ್ರೆ ಗಟ್ಟಿ ಮಾತಾಡೋ ಪಾರ್ಟಿ ಬರುದಿಲ್ಲ ಮತ್ತೆಂತ ಹೋಯ್ತು ನಿಮ್ಗೆ ಸಮಸ್ಯೆ ಮತ್ತೆಂತ ಅಲ್ದಿ ಒಂದು ಸಲ ನಮ್ ಸಣ್ಣ ಪುಟ್ಟ ಕ್ಯಾಮರಾ ಎಲ್ಲ ಖರ್ಚು ಬಂತ ಸ್ವಲ್ಪ ದುಡ್ಡಲ್ಲ ಹೋಯ್ ಆಯ್ತಾ 5-6 ಸಾವಿರ ರೂಪಾಯಿ ತೆಗಿಡ್ಕೋಬೇಕು ಸಣ್ಣ ಮಕ್ಳು ಸಾಂಕ್ದಂಗೆ ಕ್ಯಾಮರಾ ಸಾಂಕು ಅಂದ್ರೆ 6 ತಿಂಗಳು ಮಗು ಇದ್ದಂಗೆ ಹೋಯ್ ಚೂರ್ ಕೆಂಪು ಅಂತ ಡಾಕ್ಟರ್ ಹತ್ರ ಓಡ್ತಲ್ಲ ಅದು ನಮ್ಮ ಇದೊಂದು ಚೂರ್ ವೈಟ್ ಬ್ಯಾಲೆನ್ಸ್ ಕಡಿಮೆ ಆಯ್ತಾ ಹಂಗಾಯ್ತು ಹಿಂಗ ಸ್ಟ್ರಕ್ ಆಯ್ತಾ ಇಲ್ಲ 5-6 ಸಾವಿರ ರೂಪಾಯಿ ತೆಗಿಡ್ಬೇಕು ಪಾರ್ಟಿಗೆ ಅದೇ ಅಂತ ಹೇಳುಕಿಲ್ಲಿ ಪಾರ್ಟಿಗೆಲ್ಲ ಕೇಳೋ ಪ್ರಶ್ನೆ ಇಲ್ಲ ನಿಮ್ಗೆ ಹೋಯ್ ಹಾಯ್ ನಮ್ ಅಡ್ಡಿಲ್ಲ ಆಯ್ತು ಅಡ್ಡಿಲ್ಲ ಅವ್ರು ಹಾಲಿ ಬತ್ರ ವಿಡಿಯೋಗ್ರಾಫರ್ ಹಾಲಿ ಬತ್ರ ಅಕ್ಕ ಅವ್ರು ಹಾಲ್ ಇದ್ರು ಅವ್ರು ಆಗ್ಲೇ ಮುಟ್ಟಿರ ಅಕ್ಕ ಅಡ್ಡಿಲ್ಲ ಮತ್ತೆ ಗಣಿ ಹಂಗಾಗಿ ಇತ್ತೇ ಇಲ್ಲ ಪಾರ್ಟಿ ಪದೇ ಫೋನ್ ಮಾಡ್ತಾ ಕೂತ್ಕಂದ್ರೆ ಅವ್ರು ಬಂದ್ರೆ ಇವ್ರು ಬಂದ್ರೆ ಅವ್ರು ಬಂದ್ರೆ ವಿಡಿಯೋಗ್ರಾಫರ್ ಆಗ್ಲೇ ಹೇಳಿದ್ರು ನಾವು ಇಲ್ಲಿ ಬರೋ ಬೇಡ ಹಾಲಿ ಹೋಯ್ನ ಅವ್ರು ಆಗ್ಲೇ ಬಂದಿರೋ ಇವ್ರ ದಿನ ದಿನ ರೆಡಿ ಆಗಿಲ್ಲ ಅದ ಎಂತ ಮಾಡುದು ಇವ್ರು ಬಂದ್ ಅರ್ಧ ಗಂಟೆ ಆಯ್ತು ಈಗ 1-2 ಸ್ವರ ಮಾಡಿರ್ಕಂತ ಈಗ ಎಂತ ಮಾಡುದು ಒಟ್ಟಿತ್ತೇ ಇಲ್ಲ ಹೋಯ್ ಇವತ್ತು ಈ ಜನರೇಷನ್ ಇತ್ತಲ್ಲ ಮರ್ರೆ ಈ ಕಾಂಪಿಟೇಷನ್ ಒಳಗೆ ಫೋಟೋಗ್ರಾಫರ್ ಬಿಟ್ಟು ವಿಡಿಯೋಗ್ರಾಫರ್ ಎಂತ ಮಾಡುದು ಬಹಳ ಕಷ್ಟವೇ ಆ ನಮ್ನೆ ಆಯ್ತು ಈಗ ನಮ್ಮ ಫೋಟೋಗ್ರಾಫರ್ ವ್ಯಾಪಾರ ಹಾಯ್ ಮತ್ತೆ ಹಾಯ್ ಇಲ್ಲಿ ಒಳ್ಳೆ ಸೀನರಿ ಒಳ್ಳೇದಿತ್ತೆ ಆಯ್ತಾ ಮದ್ಮಾಗ ರೆಡಿ ಆಗಿಲ್ಲಲ್ಲ ಮರ್ರೆ ಈ ರಟ್ಟಿಗೆ ಕೇಳಕ್ಕೂ ಒಪ್ಪಿಗಿತ್ತ ಎಂತ ಮಾತಾಡೋಕಿಲ್ಲ ಹಾಯ್ ತೆಂಗಿನ ಮರ ಅದು ಇದು ಮಣ್ಣು ರಾಶಿ ಎಲ್ಲ ಒಳ್ಳೆ ಇತ್ತು ಫೋಟೋ ಒಳ್ಳೆ ಬರ್ತಿದ್ರಾಗೆ ಸ್ವಲ್ಪ ಚೂರು ಬಿಸಿಲು ಬಂತಂದ್ರೆ ಕತೆ ಕೈದಾಗ್ತಿ ಈಗ ಆಯ್ತಾ 2-3 ಸಲ ಹೇಳಿ ಕಳ್ತ ಸುದ್ದಿ ಇಲ್ಲ ಹಾಯ್ ಎಂತ ಮಾಡುದು ರಟ್ಟಿಗೆ ಹೇಳ್ಕೊತ್ತೆ ಅಲ್ಲಿ ತುಳಸಿ ಕಟ್ಟೆ ಪೂಜೆ ಶಾಸ್ತ್ರ ಮತ್ತಿತ್ತು ಒಬ್ಬೊಬ್ಬರು ಒಂದೊಂದು ಇದ್ರಲ್ಲಿ ಒಂದೊಂದು ಶಾಸ್ತ್ರ ಇತ್ತಲ್ಲ ಮರ್ರೆ ಆಯ್ತಾ ಅಲ್ಲೊಂದ್ ಕಾಯಿ ಹೊಡಕಿತ್ತ ಇಲ್ಲೊಂದ್ ದೇವ್ರಿಗೆ ಒಂದು ದುಡ್ಡು ತೆಗಿತ್ತು ಮರ್ರೆ ಆ ಫೋಟೋಗ್ರಾಫರ್ ಗಡ್ಬಿಡಿ ಮಾಡ್ದ ಕಾಣಿಕೆ ದುಡ್ಡು ತೆಗ್ದೇ ಇಡ್ಲ ಅಂತ ಹಾಯ್ ಚೂರು ಹೆಚ್ಚು ಕಮ್ಮಿ ಆಯ್ತು ಅನ್ಕೊಂಡು ನಮ್ಗೆ ಬೈತ್ರು ಅವ್ರು ಮರ್ರೆ ದೇವ್ರಿಗೆ ಒಂದು 51 ರೂಪಾಯಿ ತೆಗ್ದಿಡ್ಕಿತ್ತು ಅತಿ ಕೈ ಆಯ್ತು ಮರ್ರೆ ಆ ಫೋಟೋಗ್ರಾಫರ್ ಗಡ್ಬಿಡಿ ಮಾಡ್ದೆ ಹೌದು ಅವ್ನು ಗಡ್ಬಿಡೊಳಗೆ ಆದದ್ದು ಅವ ಅಲ್ವಾ ತುಳಸಿ ಕಟ್ಟೆ ಪೂಜೆ ಮಾಡಕ್ಕೂ ಬಿಡ್ಲ ಎಂತ ಇಲ್ಲ ಪಟ ತೆಗಿತ್ತ ಅಂದ ಹಾಯ್ ಅದಕ್ಕೆ ಸುಮ್ಮನೆ ಹಾಕಿಡ್ತ ಮತ್ತೆ ಎಂತಕ್ಕೆ ಹೋಯ್ತು ಈಗ ಹಾಯ್ ಈಗ ಹಳಬರಿಗೆಲ್ಲ ಬಹಳ ಕಷ್ಟ ಇತ್ತು ಇನ್ನು ನಮ್ಗೆ 23-24 ವರ್ಷ ನಾ ಈ ಫೀಲ್ಡ್ ಅಲ್ಲಿ ಇದ್ದು ಆಯ್ತಾ
ಇನ್ನ ಸೀನಿಯರಿಟಿ ಇದ್ದವ್ರಿಗೆ ಬಹಳ ಕಷ್ಟ ಇತ್ತು. ಎಂತ ಗೊತ್ತಾ, ಈಗೆಲ್ಲ ಆನ್ಲೈನ್ ಈಗ ಹಾಯ್ ಆಯ್ತಾ. ಡ್ರೋನ್ ಗೀನ್ ಎಲ್ಲ ಹಾರಿಸಿ ಅಲ್ಲೆಲ್ಲ ಇದ್ ಮಾಡ್ಕೊಂಡು ಶೋ ಮಾಡ್ಕೊಂಡು ಪಾರ್ಟಿಗೆ ಒಂದು ವಿಡಿಯೋ ಕಳ್ಸಿ ಕೊಡ್ತಾರೆ ಹಾಯ್. ಪಾರ್ಟಿ ಸಮೇತ ಬುದ್ಧಿವಂತರ ಈಗ ಹಾಯ್. ಪಾರ್ಟಿ ಎಂತ ಇಲ್ಲ ಈಗ, ವಿಡಿಯೋ ನಿಮ್ದು ಇದು ಉಂಟಾ, ಫುಲ್ ಡಾಕ್ಯುಮೆಂಟ್ ನಿಮ್ಮ ವಿಡಿಯೋ ಉಂಟು ನಿಮಗೆ, ಅದನ್ನ ಸೆಂಡ್ ಮಾಡಿ ಕಳಿಸಿ, ನಾವು ನೋಡಿ ನಿಮ್ಗೆ ಹೇಳ್ತೇನೆ. ಎಲ್ಲ ಆನ್ಲೈನ್ ಬುಕ್ಕಿಂಗ್ ಈಗ, ಎಲ್ಲ ಯೂಟ್ಯೂಬ್ ಆನ್ಲೈನ್ ಬಂದು ಎಲ್ರು ಈಗ ಈವೆಂಟ್ ಹೋಯ್ ಪ್ರತಿಯೊಬ್ರು ಆಯ್ತಾ. 2 ದಿವಸ ಶಾಲೆ ರಜೆ ಇತ್ತಾನೆ ಹೇಳ್ರೆ 3ನೇ ದಿವಸ ಶನಿವಾರ ಆಯ್ತು 2 ದಿವಸ ಮದಿ ಹೋಗ್ತಾವ ಆರ್ಡರ್ ತಕಂತ ಹೋಯ್ ಆಯ್ತಾ. ಸಾಯಂಕಾಲ ಬಂದ ಶಾಲೆ ಬ್ಯಾಗ್ ಒಳಗೆ ಇಟ್ಟ, ಕುತ್ತಿ ಕ್ಯಾಮರಾ ಹಾಕೊಂಡ ಬ್ಯಾಗ್ ತಗೊಂಡ್ ಪಾರ್ಟಿ ಮನೆಗೆ ಹೋದ. ಅಂತ ಹುಡುಗರ ಮಕ್ಕಳ ಸಂಖ್ಯೆ ಜಾಸ್ತಿ ಆಯ್ತು ಈಗ ಹೋಯ್. ಎಂತ ಹೇಳುದು, ಎಂತ ಹೇಳುಕಿಲ್ಲ, ಮತ್ತೆಂತ ಹೋಯ್ತು ನಿಮ್ಗೆ. ಈಗ ನೀ ಮದುವೆ ಆದ್ಮೇಲೆ ಹಾಲ್ನವ್ರಿಗೆ ಪೇಮೆಂಟ್ ಆಯ್ತು, ಅಡ್ಗಿ ಭಟ್ರಿ ಪೇಮೆಂಟ್ ಆಯ್ತು, ವಾದ್ಯದವರೆಗೆ ಆಯ್ತು, ಈಗ ಚಂಡಿ ಒಂದು ಹೊಸ್ತು ಚಂಡಿಯವರೆಗೆ ಆಯ್ತು ಹಾಯ್. ಪ್ರತಿಯೊಬ್ಬರಿಗೂ ಪೇಮೆಂಟ್ ಕಿಸಿ ಹಾಕಿ ತುಂಬಾ ಟ್ಯಾಂಕ್ಸ್ ಕಳ್ಸಿ ಕೊಡ್ತಾರೆ ಹಾಯ್. ಖಾಲಿ ಬರೀ ಕೈಯಲ್ಲಿ ಕಳ್ಸಿ ಕೊಡುದು ಯಾರಿಗೂ ಹೋಯ್ತಾ, ಫೋಟೋಗ್ರಾಫರಿ ಮಾತ್ರ ಹಾಯ್. ಆಲೋಚನೆ ಮಾಡಿ, ಫೋಟೋಗ್ರಾಫರ್ ಕೈಯಲ್ಲಿ ₹1 ಕೊಡ್ದೆ ಇದು ನಾನು ನಿಮ್ಗೆ ಶುಕ್ರವಾರ ಅಥವಾ ಶನಿವಾರ ಬರ್ತೇಕ ಸ್ಟುಡಿಯೋಗೆ. ಊಟ ಆಯ್ತಲ್ಲ ನಿಮ್ದು, ಹಂಗಾರೆ ಹೇಳಿ ಆಯ್ತಾ, ಸಿಕ್ತೆ ಬಾಯ್ ಅಂತ ಹಾಯ್. ನಾವು ಬಾಯ್ ಅನ್ಸೈ ಆಯ್ತಾ. ಇಲ್ಲ ಫೋಟೋಗ್ರಾಫರ್ ಕೈಯಲ್ಲಿ ಒಂದು 15,000 20,000 10,000 ಕೊಟ್ಟು ಕಳಿಸಿ ಅಲ್ದೆ ಆ ಪ್ರಶ್ನೆ ಇಲ್ಲ. ಮತ್ತೆ ಎಲ್ರಿಗೂ ಪೇಮೆಂಟ್, ಫೋಟೋಗ್ರಾಫರ್ ಪೇಮೆಂಟ್ ಇಲ್ಲ, ಮಸ್ತ್ ಸಿಕ್ತೆ ಎಂಬುದು ಆಯ್ತಾ. ಆ ನಮ್ಮನಿ ಫೀಲ್ಡ್ ಆಗಿತ್ತು ಈಗ ನಮ್ಗೆ ಹಾಯ್. ಸೀನಿಯರ್ ನಾನು 30-40 ವರ್ಷ ಇದ್ದವರು ಫೋಟೋಗ್ರಾಫರ್ ಇದ್ದವರು, ಎಂತೆಂತ ಕ್ಲಾರಿಟಿ ಫೋಟೋ ತೆಗ್ದವ್ರು, ಎಂತೆಂತ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಇದ್ರು ಇವತ್ತು ಹಾಯ್. ನಮ್ ಪರಿಸ್ಥಿತಿಯಲ್ಲಿ ಎಂತ ಆಯ್ತು ಈಗ, ನಾವೆಲ್ಲ ಅತಿಥಿ ಕಲಾವಿದ್ರ ಆಯ್ತು ಈಗ. ಇನ್ನೊಂದ್ ಸ್ವಲ್ಪ ಟೈಮ್ ಅವರು ಅತಿಥಿ ಕಲಾವಿದ್ರು ಮತ್ತೆ ನಿಮ್ಗೆ ಯಕ್ಷಗಾನದಲ್ಲಿ ಇರ್ತಾರಲ್ಲ ಹವ್ಯಾಸಿ ಕಲಾವಿದ್ರು ಅತಿಥಿ ಕಲಾವಿದ್ರು ಅಂತ ಹೇಳಿ ಆಯ್ತಾ. 50 ವರ್ಷ ಮೇಲ್ಪಟ್ಟ ಫೋಟೋಗ್ರಾಫರ್ ಪರಿಸ್ಥಿತಿ ಹಂಗೆ ಆಯ್ತು ಈಗ. ಎಂತ ಮಾಡೋಕಿಲ್ದೆ ಇವತ್ತಿನ ಜನರಿಗೆ ಅಂತಂದ್ರೆ ಶೋ ಬೇಕು ಹಾಯ್. ಒಳ್ಳೆ ಫೋಟೋ ತೆಗಿಬೇಕು, ಒಳ್ಳೆ ಫೋಟೋ ಬರ್ಬೇಕು, ಆಲ್ಬಮ್ ಆದ್ಕೂಡ್ ಕಣ್ಕೂಡ್ ಖುಷಿ ಆಗ್ಬೇಕು, ಒಳ್ಳೆ ಕ್ಲಾರಿಟಿ ಇರ್ಬೇಕು. ಆ ಪ್ರಶ್ನೆ ನೀವು ಕೇಳಲೇಬೇಡಿ. ಈಗ ಎಷ್ಟು ಏನಿತ್ತು ಶೋ, ಮತ್ತೆ ಈಗ ಬೌನ್ಸರ್ ಸ್ಟಾರ್ಟ್ ಆಯ್ತಲ್ಲ ಮರ್ರೆ. ಅಯ್ಯೋ ಮೊನ್ನೆ ಒಂದ್ ಮದುವೆ ಹೋಯ್ದೆ ನಾ ಹಾಯ್, ಕಾರವಾರಕ್ಕೆ ಒಂದ್ ಮದುವೆ ಹೋಯ್ದೆ ನಾನು. 10-15 ಜನ ಟೀ ಶರ್ಟ್ ಹಾಕೊಂಡು ಹುಡುಗರು ಮಕ್ಳು ನಿಂತಿರು. ನಾನು ಯಾರು ಪಿಕ್ಚರ್ ಆಕ್ಟರ್ ಬಂದ್ರಕಂತ ಮಾರ, ಯಾರು ಫಿಲ್ಮ್ ಆಕ್ಟರ್ ಬಂದ್ರಕಂಡೆ. ಅಲ್ಲ ಫಿಲ್ಮ್ ಆಕ್ಟರ್ ಅಲ್ಲ, ಅದೆಲ್ಲ ಫೋಟೋಗ್ರಾಫರ್ ಟೀಮ್ ಅಂದ್ರು. ಅದು ಎಂತಕ್ಕ ನಂಗೆ ಗೊತ್ತಾಗಿಲ್ಲ ಹಾಯ್. ಒಂದು ವಿಡಿಯೋಗ್ರಾಫರ್ ಒಂದು ಫೋಟೋಗ್ರಾಫರ್ ಇಬ್ರು ಸಾಕತ್ತಲ್ದ ಮರ್ರೆ ಆಯ್ತಾ. ಮತ್ತೊಬ್ಬ ಲೈಟ್ ಗಿಟ್ ಹಿಡುಕೋ ಆಚಿತಿ ಹೋಗು, ಒಂದ್ ಹೆಲ್ಪರ್ ಸಾಕು ಹಾಯ್. ನಾವೆಲ್ಲ ಹಂಗೆ ಮಾಡ್ಕೊ ಬಂದ ಅವಾಗೆಲ್ಲ. ಮತ್ತೆ ಯಾರಿದ್ದೀರ, ನಾವೇ ಬ್ಯಾಗ್ ಹೊತ್ಕೊಂಡು ಹೋಗುದು, ನಾವೇ ಲೈಟ್ ಫಿಟ್ ಮಾಡುದು, ನಾವೇ ಫೋಟೋ ತೆಗುದು, ನಾವೇ ಕುರ್ಚಿ ತಂದು ಹಿಡ್ಕೊಂಡ್ ಆ ಕುರ್ಚಿ ಮೇಲೆ ನಾವೇ ಹೊತ್ಕೊಂಡ್ ಹಾಯ್. ಕೆಳಗ್ ಬಿದ್ದು ನಮ್ ಸುಟ್ಟು ಹೊಡೆದು ಹತ್ತು ಹಾಯ್. ಯಾರು ಹಿಡ್ಕೊಂಬರಿಲ್ಲ ಮಣ್ಣಿಲ್ಲ, ಯಾಕಂದ್ರೆ ಮಕ್ಳನ್ ಕಾಂತೆ ಕೂತ್ಕಂತ್ರ. ಅದೆಲ್ಲ ನಾವೇ ಮಾಡ್ಕೊಬೇಕಂತ ಅವಾಗ ಆಯ್ತಲ್ಲ. ಮತ್ತೆ ಯಾರಿದ್ದೀರ ಈಗ ಹಂಗಲ್ದೆ 10-15 ಜನ ಬೋನ್ಸರ್ ಹುಡುಗರು ಮಕ್ಳು ಓಡಾಡುದು, ನೆಲ ಮೇಲೆ ಮನಿ ಕಂಬುದು, ನಿತ್ಕೊಂಬುದು. ಮೊನ್ನೆ ಹಬ್ಬ ನೆಲ ಮೇಲೆ ಮನಿ ಕಂಡಿದ, ನಾನು ಬಿದ್ನಕಂತ ಮಾರಿ ಎಂತ ಎತ್ಕೊಂಡೆ, ಕಡಕಂತ ಕೈ ಕ್ಯಾಮರಾ ಇತ್ತು ಹಾಯ್. ಆ ಮನಿ ಕಲ್ ಹೀಗ್ ಮಾಡಿ ಹೀಗ್ ಹೋಗಿ ಏನೆಲ್ಲ ಮಾಡಿ ತೆಗಿತಿದ್ರು. ಈಗ ಎಂತ ಮಾಡುದು ಅಂತ ನಮ್ಮನೆ ವ್ಯಾಪಾರ ಆಯ್ತು ಹಾಯ್. ಹಂಗಾಗಿ ಇತ್ತೇ ಇಲ್ದೆ ಎಂತ ಹೇಳುಕ್ಕಿಲ್ಲ ಅಂತ ಪರಿಸ್ಥಿತಿ. ಯಾವ್ದೊಂದು ಫೋನ್ ಬಂತೀಗ ಹಾಯ್. ಇಲ್ಲ ಹೊಡ್ಲಿಲ್ಲ, ಬಂದಾಯ್ತಾ? ಆಯ್ತಾಯ್ತು ನಂಗೆ ಗೊತ್ತಿಲ್ಲ ಎಂತದ ಮರ. ಈಗ ರೆಡಿ ಆತಿದ್ರ ನೀ ಅಲ್ಲೇ ಸೆಟ್ ಮಾಡಿ, ಲೈಟ್ ಸೆಟ್ ಮಾಡಿ ಬಂದೆ. ಅಕ್ಕ ಮತ್ತೆ ಈಗ ನೀವು ವಿಡಿಯೋಗ್ರಾಫರ್ ಪಾಪ ಮಾಡ್ಬೇಕು, ಅಲ್ಲಿ ಕೂತ್ ಸಾಕಾಯ್ತಕ್ಕ. ನಾವು ಬಂದ್ ನಮ್ ಸಾಕ ನಾವು ಕೂತ್ಕೊಂಡಿದ್ದೆ ಈಗ. ಹಂಗಾಗಿ ಇತ್ತೇ ಇಲ್ದೆ ಈ ಕಾಂಪಿಟೇಷನ್ ವ್ಯಾಪಾರದಲ್ಲಿ ಬಹಳ ಕಷ್ಟವೇ. ಹಂಗಾಗಿ ಈ ಫೋಟೋಗ್ರಾಫರ್ ಫೀಲ್ಡ್ ಇತ್ತಲ್ಲ, ಈ ಹೊಸಬರೆಲ್ಲ ಹುಡುಗರು ಮಕ್ಳೆಲ್ಲ ಕಚ್ಚೆ ಪಚ್ಚೆ ಎಲ್ಲ ಬಂದ್ ಮರ್ರೆ ತಲೆ ಎಲ್ಲ 12 ಅಣೆ ಆಗಿ ಮಾಡಿ ನಮ್ದಲ್ಲ ನಮ್ ಪರಿಸ್ಥಿತಿ ಎಲ್ಲ ಹೋಯ್. ಈ ಮೆಹಂದಿ ಇತ್ತಲ್ಲ ಮರ್ರೆ, ಮೆಹಂದಿಗೆ ನಾವು ಗೊತ್ತಿಲ್ಲ ಹೇಳ್ರೆ ನಮಗ್ ಆರ್ಡರ್ ಇಲ್ಲ ಹೋಯ್. ಹೋಗದಿದ್ರು ಉಪಾಯ ಇಲ್ಲ. ಮೊನ್ನೆ ಒಂದು ಮೆಹಂದಿಗೆ ಹೋಯ್ದೆ ನಾನು ಹೋಯ್. ಎಲ್ಲ ಮಾಳಿಗೆ ಮೇಲೆ ಹುಡುಗರು ಮಕ್ಳು ಒಬ್ರು ಕೆಳಗಿಲ್ಲ, ಎಲ್ಲ ಯಾವ ಬದಿ ಹೋಯ್ರಕಂತ ಹಿಂಗ ಹೋಗು ಮಾಳಿಗೆ ಮೇಲೆ ಶಬ್ದಕ್ಕೆಂತ ಹಿಂಗ ಓದ್ತಿ ಇಲ್ಲ, ಎಲ್ಲ ರೌಂಡ್ ಟೇಬಲ್ ಆಗಿ ಕೂತಿರೋ ಹೋಯ್. ಎಲ್ಲ ಚಿಕ್ಕು ಎಂತ ಮಾತಾಡೋಕಿಲ್ಲ ಆಯ್ತಾ. 12 1 ಗಂಟೆ ಆಯ್ತು. 15-20 ಫೋಟೋ ತೆಗಿತ್ತು ಹೇಳ್ತಿದ್ರು ಪಾರ್ಟಿ ಹೋಯ್. ಮೇಲೆ ಇದ್ದವ್ರು ಕೆಳ ಬತ್ತಿಲ್ಲ, ಕೆಲವರು ಕೆಳ ಬರೋಕು ಆಗುದಿಲ್ಲ. ಪರಿಸ್ಥಿತಿ ಹಂಗಾಗಿತ್ತಲ್ಲ ಮೇಲೆ ಆಯ್ತಾ. ಇದು ಕೊಟ್ಟನೆ ಮತ್ತೆ ಕೆಮ್ದೆ ಬೇಡ ನೀವು. ನಾವೆಲ್ಲ ಮೆಹಂದಿಗೆ ಹಿಂದೆಲ್ಲ ಮುಗಿಸಿ ಮನೆ ಹೋಗೋದಿಗೆ 1:45 ಗಂಟೆ ರಾತ್ರಿ. ಆಲೋಚನೆ ಮಾಡಿ, 1:45 ಗಂಟೆ ರಾತ್ರಿ ಆಯ್ತಾ. ಮನೆ ಕಂಪ್ತಿ ಗಂಟೆ 2 4 ಗಂಟೆ ಏಳುದು ಆಯ್ತಾ. ಒಂದು 55 ಕಿಲೋಮೀಟರ್ ಇತ್ತೇ ಇಲ್ಲ. ಪಾರ್ಟಿ ಮನೆ ಬೇಗ ಬನ್ನಿ ಅಂತಲ್ಲ, ಮಾರನೇ ದಿವಸ ಮದಿ ಅಲ್ಲ ಮರ್ರೆ. ರಾತ್ರಿ ಮೆಹಂದಿ, ಮಾರನೇ ದಿವಸ ಮದಿ, ಬೆಳಿಗ್ಗೆ ಬೇಗ ಹೋಯ್ಕಲ್ಲ. 2 ಗಂಟೆ ನಿದ್ರೆ ಮಾಡಿ ಆ ಟೆನ್ಷನ್ ತಕೊಂಡು BP ಶುಗರ್ ಎಲ್ಲ ಮೇಲೆ ಕೆಳಗೆ ಮಾಡ್ಕೊಂಡು ಖಾಲಿ ಹೊಟ್ಟೆಲ್ ಹೋಗಿ ಗ್ಯಾಸ್ಟ್ರಿಕ್ ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಂಡ್ ಪರಿಸ್ಥಿತಿ ನಮ್ದು. ಮತ್ತೆ ಬೇರೆ ಅಂತ ಕೇಳ್ಬೇಡಿ. 22 ವರ್ಷ ಎಂತ ಮಾಡಿರ್ಕೊಂಡು 22 ವರ್ಷ ದುಡ್ಡು ಮಾಡೋದಲ್ಲ, 22 ವರ್ಷ ಆರೋಗ್ಯ ಹಾಳು ಮಾಡ್ಕೊಂಡ್ ಬಿಟ್ಟ ಫೋಟೋಗ್ರಾಫರ್ ಬೇರೆ ಎಂತ ಮಾಡೋಕಾತಿಲ್ಲ ಆಯ್ತಾ. ಅಲ್ಲಿ ಬೆಳಗ್ಗೆ ಮುಂಚೆ 4 ಗಂಟೆ 5 ಗಂಟೆ ಎದ್ಕೊಂಡು ಅರ್ಧ ಸಿಂಗಲ್ ಬನ್ಸು ಯಾವ್ದಾರು ಹೋಟ್ಲ್ ಸಿಕ್ಕರೆ ಮನೆ ಹತ್ರ ರೆಡಿ ಮಾಡಿ ಕೊಡು ಹೇಳ್ರೆ ಮನೆ ಹತ್ರ 4 ಗಂಟೆ ಎಸ್ಕತ್ತ ಮರ್ರೆ ಆಯ್ತಾ. ನಮ್ ಡ್ಯೂಟಿ ಅಲ್ಲ, ನಾವ್ ಬೇಗ ಹೊಡುದು. ಮನೆ ಹತ್ರ ಚಾ ತಿಂಡಿ ಮಾಡಿ ಕೊಡಂಗ್ ಕಾಯ್ತು ಕೂತ್ಕತ್ತ. ಎಲ್ಲ ದಾರಿ ಮೇಲೆ ಹೋಗ್ಬೋದು, ಯಾವ್ದು ಹೋಟ್ಲ್ ಇರುತ್ತೆ ಹೋಯ್. ಆ ಹೋಟ್ಲ್ ಓಪನ್ ಮಾಡ್ರೆ ನಮ್ ಪುಣ್ಯ. ಅಲ್ಲೊಂದು ಅರ್ಧ ಚಾ ಕುಡಿದು ಒಂದು ಸಿಂಗಲ್ ಬನ್ಸ್, ಸಿಂಗಲ್ ಇಡ್ಲಿ ಆಯ್ತಾ. ಬನ್ಸ್ ಆದ್ರೂ ಆಯ್ತು, ಆಗದಿದ್ರು ಆಯ್ತು. ಈಗ ಅರ್ಧ ಗಂಟೆ ಇತ್ತಂತ್ರು ಬೇಡ ಮರ ಇಡ್ಲಿ ಕೊಡಿ ಎಂಬುದು. ಒಂದು ಇಡ್ಲಿ ತಿನ್ಕ ಹೋಗೋದು ಆಯ್.
ರಾತ್ರಿ ಬಲ್ ಹೋದ್ಕೊಳ್ಳಿ ಇತ್ತಲ್ಲ ನಮ್ ಕಣ್ಣು ತಲೆ ಎಲ್ಲ ತಿರ್ದಂಗ ಆಗತ್ ನಮ್ಗೆ, ಯಾಕಂದ್ರೆ ರಾತ್ರಿ ನಿದ್ದೆ ಇರುದಿಲ್ಲ ಮರ್ರೆ. ಅಂತ ಪರಿಸ್ಥಿತಿ ಐತೆ. ಅಲ್ಲಿ ಹೋದ್ಕೊಳ್ಳಿ ಅಂತ ಹೋಯ್ತು ನಿಮ್ಗೆ ಮದಿ ಮನೆ ಹೋದ್ಕೊಳ್ಳೆ. ಮದಿ ಮನೆ ಪಾರ್ಟಿ ಅಂತ ಕಾಯಿ ಅಲ್ಲ, ಎಲ್ಲ ಶಾಲೆ ಹಾಕಂಡ್ ಕೂತ್ಕಂತಾರಲ್ಲ ಅವ್ರೇ ಮ್ಯಾನೇಜ್ಮೆಂಟ್ ಭಯಂಕರ ಬಿಗಿ ಆತ್ತೆ. ಓದು ಇದು ಅಂತ ತೆಗಿರಿ, ಓದು ಅಂತ ತೆಗಿರಿ, ನಮ್ಮನೆ ಮಗಿಂದೊಂದ್ 2 ಪೊಟೆ ತೆಗಿರಿ, ನಮ್ಮ ಅಜ್ಜೆ ಹೋಲ್ ಕೂತಿರಿ ಅಲ್ಲೊಂದ್ ಪೊಟೆ ತೆಗಿರಿ, ಇದು 2 ಕಾಯಿ ಕಣಿ 3 ಕಾಯಿ ಹಿಂಗ್ ತಿರ್ಗಿದ್ ಕಣಿ ಅದು ಒಂದ್ ಪೊಟೆ ತೆಗಿರಿ, ಹಾಯ್ ಪೂರ ಹಿಂಗಿಂದೆ ಹಾಯ್ ತೆಂಗಿನ ಮರ 8 ಹೆಡಿ ಬೈ ಅಂತ ಕಣಿ ಅದನ್ನ ತೆಗಿರಿ. ಹಿಂಗಿಂದ ಎಲ್ಲ ಕುಸ್ತಿ ಮಾಡಿ ಪಟ ತೆಗೆದು ಬಿಟ್ರೆ ಮತ್ತೆಂತ ಇಲ್ಲ. ಮತ್ತೆಂತ ಹೋಯ್ತು ನಿಮ್ಗೆ ಹೋಯ್, ಇವತ್ತೆಂತ ಗೊತ್ತಿತ್ತು ನಿಮ್ಗೆ? ಎಲ್ಲ ಆದ್ಮೇಲೆ ಗಣಿ ನಾವು ಲಾಸ್ಟ್ 3:45 3:30 ತುಂಬುತ್ತೀವಿ ಹೋಯ್ ಲಾಸ್ಟ್ ಪಂಕ್ತಿ. ಉಂಡ ಮೇಲೆ ನಮ್ ಸುಖ ಇತ್ತ ಮರ್ರೆ. 3:45 ಉಂಡ್ಕೊಂಡು ಬ್ಯಾಗಿ ಕ್ಯಾಮರಾ ತಗ ಬ್ಯಾಗಿ ಹಾಕಿ ಓಡಿ ಹಪ್ಪಂಕಿತ್ತ ಅದಿಲ್ಲ. ಉಂಡು ಹಿಂಗ ಬಾಯಿ ಒರ್ಸ್ಕೊಂಬತ್ತಿ ಇತ್ತ ಇಲ್ಲ ಫೋಟೋಗ್ರಾಫರ್ ಹೋಯ್ ಬೇಗ ಬೇಗ ಅಂದ್ರು. ಎಂತ ಕೆಮ್ತಿಗೆ ಅಂತದ ಗ್ರೂಪ್ ಫೋಟೋ ವಾಪಸ್ ಒಂದ್ಸಲ ಆಯ್ ಕೈದದ್ದು ಕೈದಾಗಿ ಉಮ್ಮಕ್ ಹೋದ್ ನಾವು. ಎರಡು ಬೆಂಟಕ್ಕೆ ಅನ್ನ ಬಾಯೊಳಗೆ ಹಾಕೊಂಡು ಹೆಚ್ಚೋತಾ ಇಲ್ಲ ಹೋಯ್ ತಗದಾಗ ಅಂತ ಇಲ್ಲ. ಮತ್ತೆ ವಾಪಸ್ ಕ್ಯಾಮರಾ ಬ್ಯಾಗ್ ತೆಗೋದು. ಅವರು ಒಬ್ರು ದೋಸ್ತಿ ಬೊಂಬೈಯಿಂದ ಬಂದಿದ್ದಾರೆ, ಫ್ಯಾಮಿಲಿ ಫೋಟೋ ತೆಗಿತ್ತಂತ ರಾಯ್. ಅದು 1 ಫೋಟೋ ಇದ್ದ 10 ಫೋಟೋ ಆಗಿ 12 ಫೋಟೋ 15 ಫೋಟೋ ಮತ್ತೆ 5 ಕಾಲ ಆಯ್ತು 5:30. ಅಂತ ಪರಿಸ್ಥಿತಿ ಹೋಯ್. ಎಲ್ಲ ಎಂತ ಆಯ್ತಾನ ಹೇಳ್ರೆ ಎಂತ ಹೇಳುಕಿಲ್ಲ. ಇವತ್ತು ಒಂದು ಕಾಲದಲ್ಲಿ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಅಂತ ಹೇಳ್ರೆ ಅಷ್ಟು ಒಂದು ಮರ್ಯಾದೆ ಇದ್ದಿತ್ತು ಹೋಯ್. ಇವತ್ತು ಏನಾಗಿತ್ತು ಅಂತ ಹೇಳ್ರೆ ಎಲ್ಲ ಇವತ್ತು ಹಾಸ್ಪಿಟಲ್ ಎಲ್ಲ ಬಂದು ಕಚ್ಚಾ ಪಚ್ಚ ಮಾಡಿ ಎಲ್ಲ ಹಾಳು ಮಾಡಿ ತೆಗ್ದ್ರೆ ಎಂತ ಮಾಡೋಕಿಲ್ದಿ. ನಮ್ದು ಎಂತ ಹೇಳಿರ್ತೆ ಇಲ್ಲ, ದೇವ್ರ ಮೇಲೆ ಭಾರ. ಸಿನ್ಸಿಯರ್ ಆಗಿ ನಮ್ ಡ್ಯೂಟಿ ನಾವು ಮಾಡುದು. ಮೈ ಮೇಲೆ ಬಿದ್ದು ಕಾಂಪಿಟೇಷನ್ ವ್ಯವಹಾರಕ್ಕೆ ನಾನು ಹೋಗುದಿಲ್ಲ ಹೋಯ್. ಯಾರು ಹೋತ್ರೋ ಎಷ್ಟು ರೇಟ್ ಮಾಡ್ತಾನೆ ಗೊತ್ತಿಲ್ಲ. ಕೆಲವು 32 20 ಹೋತ್ರು, 20 10 ಹೋತ್ರು, 10 5 5 ಹೇಳ್ರೆ 2 ಕಾರು ಆಯ್ತು ಹೋಯ್. ಮೊನ್ನೆ ಯಾವ್ದೋ ಒಂದು ಯಕ್ಷಗಾನದ ಒಂದು ವಿಡಿಯೋ ಬಂತು ಹೋಯ್. ನಮ್ಗೆ ಫೋನ್ ಮಾಡ್ರು, ಫೋನ್ ಮಾಡ್ಕೊಂಡು ಎಷ್ಟಕ್ಕೆ ನಾವು ಮರ 10,000 ಕೊಡಿ ಅಂತ ಹೇಳಿದೆ. ಇಲ್ಲ 5,000 ರೂಪಾಯಿ ಆತಕೇನ್ರಿ ಹೋಯ್. ಇಲ್ಲ ಮರ ಅಂದೆ ಕಾರ ಯಾರೋ 5,000 ರೂಪಾಯಿ ಮಾಡ್ಕೊ ಹೋರಮ್ರ. ನಮ್ಮ ಸಂಬಂಧ ಇಲ್ಲ ಸುಮ್ಮನೆ ಆಯ್ಕಂತ ನಾವೆಂತ ಮಾಡೋಕತ್ತಿಲ್ಲ. ನಮ್ದು ಎಂತ ಕಾಂಪಿಟೇಷನ್ ಇಲ್ಲ. ನಮ್ದು ಕ್ಲಾರಿಟಿ ಒಳ್ಳೇದು. ಫೋಟೋ ತೆಗೆದು ರಿಸಲ್ಟ್ ನೋಡಿ ನಮ್ದು ಫೋಟೋ ಆರ್ಡರ್ ಕೊಟ್ರು. ಹಾಗಾಗಿ ಇನ್ನು ಎಂತ ಗೊತ್ತಿಲ್ಲ. ಮತ್ತೆಂತ ಹೋಯ್ತಿ ಬಿಲ್ ಬಾಕಿ ಇಟ್ರೆ ಇತ್ತೇ ಇಲ್ದ ದೇವ್ರೇ ಗತಿ. ಮನೆದು ಮೈನೆಲ್ಲ ಒಣಗಿ ಟೇಬಲ್ ಎಲ್ಲ ಬದಿ ಹಾಕಿ ಕೋಳಿ ಪದಾರ್ಥದ ಬೋಗಣಿ ಕಪ್ಪಾಗಿ ಕೈಟಿ ಹೋಗಿ ಮೈನೆಲ್ಲ ಪೂರ ಒಣಗಿ ಹೋದ್ರು. ಪೇಮೆಂಟ್ ಕೇಂತಿಲ್ಲ. ಮತ್ತೆಂತ ಹೋಯ್ತಿ ನಿಮ್ಗೆ ದುಡ್ಡು ಹಂಗಲ್ಲ. 80,000 ಬಿಲ್ ಆಯ್ತು ಅಂತ ಹೇಳ್ರು 50,000 ಕೊಟ್ರು. 30,000 ನಾಡ್ದು ಬರುವಾರ ನಿಮ್ಗೆ ಗೂಗಲ್ ಪೇ ಮಾಡ್ತಂತ್ರ ವಾಯ್. ಎಂತ ಗೂಗಲ್ ಪೇ ಮಾಡುದು? ಗೂಗಲ್ ಪೇ ಇಲ್ಲ, ಫೋನ್ ಪೇ ಇಲ್ಲ, ಸ್ವಿಚ್ ಆಫ್ ವಾಯ್. ಅವ ದುಬೈ ಬೊಂಬೈ ಅಲ್ಲಿಲ್ಲ ಇರ್ತ ಹುಡುಗ. ಮನೆ ಕೇಂದ್ರ ಅವ ಬರ್ಲಿಲ್ಲ ಮಗ. ಅವ 2 ತಿಂಗಳಾಯ್ತು ಬರ್ಲಿಲ್ಲ. ಒಂದ್ ಜ್ವರ ಸುದ್ದಿ ಮಗ ಮೊನ್ನೆ ಫೋನ್ ಮಾಡಿದ. ನಿಮ್ಗೆ ಎಷ್ಟು ಕೊಡಕಿತ್ತಕಂದ್ರ ನಮ್ಗೆ 32,000 ಬಾಕಿ ಇತ್ತಮ್ಮ. ಪೇಮೆಂಟ್ ಹಾಕ್ತಿ ಹೇಳಿದ, ಫೋನ್ ಪೇ ಮಾಡ್ತಿ ಅಂದಿರ. ಹೇಳ್ತೀವ ಅಕ್ಕ ಬಂದ್ ಕೂಡ ಹೇಳ್ತಿ ಅಂತ ರಾಯ್. ಮನೆಗೆ ಅವ್ರು ಮಾತಾಡ್ಸೋದಿಲ್ಲ ಗೊತ್ತಾಯ್ತಾ. ಫೋಟೋಗ್ರಾಫರ್ ಗೊತ್ತಿರುತ್ತೆ. ಆದ್ರೆ ಪೇಮೆಂಟಿಗೆ ಎಷ್ಟೊತ್ತಿಗೂ ಸಿಕ್ಕುದಿಲ್ಲ ಆಯ್ತಾ. ಎಲ್ಲ ಬಾಕಿ ಈ ಸಡನ್ ಒಂದು 3.5 ಲಕ್ಷ ಬಾಕಿ ಇತ್ತು ಆಯ್. ಮದುವೆ ಆಗಿ ಮಕ್ಕಳಾಗಿ ಮಗಿ ಉಪನಯನ ಆಗಿ ಮಗಿನ ತೊಟ್ಲಿ ಹಾಕಿ ಉಪನಯನ ನಾಮಕರಣ ಆದಿದ್ರು ಇತ್ತೇ ಇಲ್ಲ. ಹಳೆ ಬಾಕಿ ಯಾವ್ದಿಲ್ಲ. ಅಂತ ಪರಿಸ್ಥಿತಿ ಐತೆ. ಮತ್ತೆ ಈಗಣಿ ನಾನು ಮತ್ತೆ ಅಂತ ಹೇಳುದಲ್ಲ, ಫೋಟೋಗ್ರಾಫರ್ಗೆ ಗೌರವ ಕೊಡಿ ಹೋಯ್. ನಮ್ಮ ಜವಾಬ್ದಾರಿ ತುಂಬಾ ಇತ್ತು. ನೀವು ಎಷ್ಟೇ ಕೋಟಿ ಕಟ್ಟಲೆ ನೀವು ಖರ್ಚು ಮಾಡಿ ಯಾವುದೇ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮ ಹೇಗಾಯ್ತು ಏನಾಯ್ತು ಯಾವ ರೀತಿ ಮೂಡಿ ಬಂದಿತ್ತು ಹೇಳಿ ಅದನ್ನ ಸೆರೆ ಹಿಡಿದು ರಿಜಿಸ್ಟರ್ ಮಾಡಿ ಒಂದು ಆಲ್ಬಮ್ ಮಾಡಿ ಕೊಡೋ ಜವಾಬ್ದಾರಿ ಇರೋದು, ಚಿತ್ರಣ ಇರೋದು ನಮ್ಮ ಹತ್ರ, ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಹತ್ರ ಆಯ್ತಾ. ಅದನ್ನ ನೀವು ಚಂದ ಮಾಡಿ ನೋಡ್ಬೇಕು ಯಾವತ್ತು. ಯಾಕಂದ್ರೆ ನಮ್ ತುಂಬಾ ಜವಾಬ್ದಾರಿ ನಮ್ದಿರತ್ತೆ. ನೀವೆಲ್ಲ ಖರ್ಚು ಮಾಡ್ತೀವಿ, ಓಡಾಟ ಮಾಡ್ತಾ ಇರ್ತೀವಿ, ನಿಮ್ಗೆ ಗೊತ್ತಾಗುದಿಲ್ಲ. ಅದನ್ನೆಲ್ಲ ಕ್ಯಾಮರಾ ಸೆರೆ ಹಿಡಿದು ನಿಮ್ಗೊಂದು ನಾವು ಒಂದು ಆಲ್ಬಮ್ ಮಾಡಿ ಕೊಡುತ್ತಲ್ಲ, ವಿಡಿಯೋ ಆಲ್ಬಮ್ ಮಾಡಿ ಕೊಡುವಾಗ ನಮ್ಮ ಜವಾಬ್ದಾರಿ ತುಂಬಾ ಇರುತ್ತೆ. ಹಂಗಾಗಿ ಕಲಾವಿದರಿಗೆ ನಮ್ಮ ಇವರಿಗೆ ಛಾಯಾಗ್ರಾಹಕರಿಗೆ ವಿಡಿಯೋಗ್ರಾಫರಿಗೆ ಒಳ್ಳೆ ಮರ್ಯಾದೆ ಕೊಡಿ. ಎಲ್ಲ ಹೋದ್ರೆ ಊಟ ಆಯ್ತಾ, ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಮರ್ಯಾದೆ ಕೊಡಿ. ಎಲ್ಲಕ್ಕಿಂತ ಜಾಸ್ತಿ ಹೋಗುತ್ತೆ ಸ್ವಲ್ಪ ಇದ್ರದ್ದು ಮರಿ ಜಾಸ್ತಿ ಕೊಡಿ ಮರ್ರಿ. ಯಾಕಂದ್ರೆ ಹೇಳ್ರೆ 15-20 ರೂಪಾಯಿ ಕಿಸಿ ಹಾಕಿ ಕಳಿಸಿ. ಮತ್ ನಾವು ಸ್ಟುಡಿಯೋ ಬರತ್ ಮರ್ರೆ ಫೋಟೋ ಚಾಯ್ಸ್ ಮಾಡುವ. ಈಗ ಒಂದು 20 ರೂಪಾಯಿ ಇಟ್ಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ಕೊಟ್ಟಂಗೆ. ಆಗ್ಲೇ ಹೇಳನಲ್ಲ, ಹಾಲಿನವರಿಗೆ ವಾದ್ಯದವರಿಗೆ ಅಡಿಗೆಯವ್ರಿಗೆ ಕೊಟ್ಟಂಗೆ ಫೋಟೋಗ್ರಾಫರ್ ಸಮೇತ ನೀವು ಒಂದು 15-20 ರೂಪಾಯಿ ಕೊಡುವಂತ ಪದ್ಧತಿ ಮಾಡ್ಕೊಂಡ್ರೆ ನಾವು ನಿಮ್ಗೆ ಎಲ್ರಿಗೂ ಸಂಘಟಕರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಫೋಟೋ ಅಸೋಸಿಯೇಷನ್ ಪರವಾಗಿ, ಸಂಘದ ಪರವಾಗಿ. ಹಾಗಾಗಿ ಫೋಟೋಗ್ರಾಫರ್ನ ಕಾಲಿ ಕೈಯಲ್ಲಿ ಕಳಿಸ್ಬೇಡಿ. ಏನಾದ್ರು ದುಡ್ಡು ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ಕಳಿಸಿ ಅಂತ ಹೇಳ್ತಾ ಈಗಣಿ ಬಂದೆ ರೆಡಿಯಾ? ಆಯ್ತು ಇಲ್ಲ ಹಂಗೇನ್ ಗಡ್ಬಿಡಿಲ್ಲಪ್ಪ. ನಾನ್ ನಿಮ್ದು 11:50 ದಾರಿ ಅಲ್ಲ, ಅದೇ ಹೇಳದ. ಇನ್ನೊಂದು ಒಂದು ಕಾಲ ಗಂಟೆ ಟೈಮ್ ಇತ್ತು, ತೊಂದ್ರೆ ಇಲ್ಲ. ರೆಡಿ ಅಲ್ಲ ಅಡ್ಲಿ ಒಂದು 3 ಫೋಟೋ ಮೂರೇ ಆಯ್ತು 3 ಫೋಟೋ ಪ್ಲೀಸ್ ದಯವಿಟ್ಟು. ಒಳ್ಳೆ ಸೀನ್ ಇತ್ತಲ್ಲ ಅಂತ ಈಗಣಿ ಹೋಯ್. ಮದುಮಗ ರೆಡಿ ಆಯ್ತು, ಇಬ್ಬರು ರೆಡಿ ಆಯ್ತು ಈಗ. ಹಾಗಾಗಿ ಈಗಣಿ ಫೋಟೋ ಆರ್ಡರ್ ಗಿಟ್ಟಿದ್ರೆ ಹೇಳಿ ಒಳ್ಳೆ ವಿಡಿಯೋ ಮತ್ತು ಮದಿಗಿದ್ದೆಲ್ಲ ಫೋಟೋ ತೆಕ್ಕೊಡ್ತೆ ಆಯ್ತಾ. ಈಗಣಿ ಹೊಡ್ತ್ರ ಕಲಾವಿದ್ರು ನಮ್ಮ ಛಾಯಾಗ್ರಾಹಕರ ಮೇಲೆ ಒಂದು ಒಳ್ಳೆ ಗೌರವ ಇರ್ಲಿ. ನಿಮ್ಮ ಪ್ರೀತಿಯ ವಿಶ್ವಾಸ ಯಾವತ್ತೂ ಇರ್ಲಿ. ಹಾಗಾಗಿ ಈಗಣಿ ಒಂದ್ 3-4 ಫೋಟೋ ತೆಗಿತ್ತು ಕಡೆಗೆ. ಅಂದ್ರೆ ಹಾಲಿ ಹೋರ್ ಸಿಕ್ಕುದಿಲ್ಲ ಮದುಮಗ, ಅಲ್ಲಿ ಕೆಲಸ ಮಸ್ತ್ ಇತ್ತು ಇವಾಗ. ಈಗಣಿ ಮತ್ತೆ ನಿಮ್ಗೆ ನಮಸ್ಕಾರ.
ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ತನುಜಾ ಸಿಲ್ವರ್, ಕೊಡ್ಗೆ ಕಾಂಪೌಂಡ್, ಮೇನ್ ರೋಡ್, ಕುಂದಾಪುರ. ಮೊಬೈಲ್ 8105759910 8411964444. ಪ್ರೊಪ್ರೈಟರ್ ಧೀರಜ್. ದೇವಿ ಜುವೆಲ್ ಆರ್ಟ್, ಮೆಷಿನ್ ಅಂಡ್ ಹ್ಯಾಂಡ್ ಮೆಷಿನ್ ಕಟ್ಟಿಂಗ್ ವರ್ಕ್ಸ್, ಕಾಳಿಕಾಂಬಾ ಟವರ್ಸ್, ಮೇನ್ ರೋಡ್, ಕುಂದಾಪುರ. ಪ್ರೊಪ್ರೈಟರ್ ಸುಬ್ರಹ್ಮಣ್ಯ ಆಚಾರ್. ಮೊಬೈಲ್ 9980893939 8073257078. ಶ್ರೀ ಕಾಳಿಕಾಂಬಾ ಟ್ರೇಡರ್ಸ್, ಸ್ಟೀಲ್ ಮತ್ತು ಮೆಟಲ್ಸ್. ನಮ್ಮಲ್ಲಿ GA ಪೈಪ್, ಸ್ಕ್ವೇರ್ ಪೈಪ್, ಆಂಗ್ಲರ್, ಫ್ಲಾಟ್ ಪಟ್ಟಿ, ಬ್ರೈಟ್ ರಾಡ್, ಅಷ್ಟಪಟ್ಟಿ ರಾಡ್ ದೊರೆಯುತ್ತದೆ. ಮಾಲಕರು ದಿನೇಶ್ ಆಚಾರ್ಯ. ಮೊಬೈಲ್ 9945553742 9448184029. ಶ್ರೀ ಕಾಳಿಕಾಂಬಾ ಟ್ರೇಡರ್ಸ್, ಸ್ಟೀಲ್ ಮತ್ತು ಮೆಟಲ್ಸ್, ಪಾರ್ತಿಕಟ್ಟೆ, ತಲ್ಲೂರು. ಅರುಣ್ ಪೂಜಾರಿ, ಪಾಂಡೇಶ್ವರ, ಸಾಸ್ತಾನ, ಉಡುಪಿ ಜಿಲ್ಲೆ. ಉದಯ ದೇವಾಡಿಗ, ಕೋಟ, ಉಡುಪಿ ಜಿಲ್ಲೆ. ಹಲವಾರು ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿ ಕುಂದಾಪುರದ ಮನೆ ಮಾತಾಗಿರುವ ನಾಯಕ್ ಸ್ಟೋರ್, ದತ್ತಾತ್ರೇಯ ದೇವಸ್ಥಾನದ ಎದುರುಗಡೆ, ಪುರಸಭೆ ಮುಖ್ಯ ರಸ್ತೆ, ಕುಂದಾಪುರ, ಉಡುಪಿ ಜಿಲ್ಲೆ. ನೂತನವಾಗಿ ಆರಂಭಗೊಂಡಿದೆ ಶ್ರೀ ಪದ್ಮನಾಭ ಇಂಡಸ್ಟ್ರೀಸ್, ಶೀರೂರು, ಮುದ್ದುಮನೆ, ಮಂದಾರ್ತಿ, ಉಡುಪಿ ಜಿಲ್ಲೆ. ಇಂಟರ್ಲಾಕ್, ಬ್ರಿಕ್ಸ್ ಮತ್ತು ಕಾಂಕ್ರೀಟ್ ಡಿಸೈನರ್ ಟೈಲ್ಸ್ ತಯಾರಕರು. ಪ್ರೊಪ್ರೈಟರ್ ಸಂಪತ್ ಕುಮಾರ್ ಶೆಟ್ಟಿ. ಮೊಬೈಲ್ 7760354366 63644737715. ಐಸಿರಿ ಎಂಟರ್ಪ್ರೈಸ್, ಏರ್ಟೆಲ್ ಎಕ್ಸ್ಕ್ಲೂಸಿವ್ ಔಟ್ಲೆಟ್. 4 ತಾಲೂಕು ಪಂಚಾಯತ್ ಕಾಂಪ್ಲೆಕ್ಸ್ ನಿಯರ್ ವೆಂಕಟೇಶ್ವರ ಸ್ವೀಟ್ಸ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ಪ್ರೊಪ್ರೈಟರ್ ಸಂತೋಷ್ ದೇವಾಡಿಗ KN. ಫೋನ್ 08254450000. ಮೊಬೈಲ್ 9731298098 9731212345. ಫಾರ್ಚೂನ್ ಸ್ಟಾರ್ ಇಂಡಸ್ಟ್ರಿ, ರೆಡಿಮೇಡ್ ಕಾಂಪೌಂಡ್ ವಾಲ್ ಅಂಡ್ ಸ್ಪನ್ ಪೈಪ್ ಸಿಮೆಂಟ್ ಕಾಂಟ್ರಾಕ್ಟ್ ಪ್ರಾಡಕ್ಟ್ಸ್, ಅರಸರಬೆಟ್ಟು ರೋಡ್, ಬೀಜಾಡಿ, ಕೋಟೇಶ್ವರ, ಕುಂದಾಪುರ, ಉಡುಪಿ. All types of superior quality compound walls and spun pipes available at reasonable rates. Contact 9844234479. ರವಿರಾಜ್ ಉಪಾಧ್ಯಾಯ, ಶ್ರೀ ವಿನಾಯಕ ಸಭಾಗೃಹ, ಆನೆಗುಡ್ಡೆ, ಉಡುಪಿ ಜಿಲ್ಲೆ. ಸಂಪಿಗೇಡಿ ಸಂಜೀವ ಶೆಟ್ಟಿ, ಆಡಳಿತ ಮುಕ್ತೇಸರರು, ಶ್ರೀ ಬನಶಂಕರಿ ದೇವಸ್ಥಾನ, ಉಳ್ಳೂರು 74, ಉಡುಪಿ ಜಿಲ್ಲೆ.